ಸರ್ ಆ ಇಶ್ಯೂಯಲ್ಲಿ ಬಹುತೇಕ ಅಮೌಂಟ್ ಟ್ರಾನ್ಸ್ಫರ್ ಆಗೋದು ಮೂಲ ಅಕೌಂಟ್ಸ್ಗಳಿಗೆ. ಹೌದು. ಅದು ಯಾರೋ ಪಾನ್ ಬೀಡ ಅಂಗಡಿ ಇರ್ತಾನೆ, ಅವನ ಅಕೌಂಟ್ ಇರ್ತದೆ, ಯಾವುದೋ ಟೀ ಶಾಪ್ ಇರ್ತಾನೆ, ಅವ್ನಿಗೆ ಇರ್ತಾನೆ, 5,000 10,000ಕ್ಕೋಸ್ಕರ ಅಕೌಂಟ್ಗಳನ್ನೇ ಮಾರ್ಕೊಂಡ್ಬಿಡ್ತಾರೆ. ಸೊ ಈ ಅವ್ನಿಗೆ ಯಾವಾಗೋ ಒಂದು ಅವನ ಅಕೌಂಟಲ್ಲಿ 5 ಕೋಟಿ 6 ಕೋಟಿ ಟ್ರಾನ್ಸಾಕ್ಷನ್ ಆಗ್ತಿರೋದು ಅವನಿಗೆ ಗೊತ್ತಿರಲ್ಲ. ಆಮೇಲೆ ಸಡನ್ನಾಗಿ ನೋಟಿಸ್ ಬಂದಾಗ ಬರ್ತಾನೆ ಸ್ಟೇಷನ್ಗೆ. ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಬೇರೆ ಏನಾದರೂ ಮಾರ್ಗ ಇಲ್ವಾ ಸರ್ ಪೊಲೀಸ್ ಇಲಾಖೆಯಲ್ಲಿ? ಏನಾದರೂ ಮಾರ್ಗ ಇದೆ. ಒಂದು ಅವೇರ್ನೆಸ್ ತುಂಬ ಮಾಡಲೇಬೇಕು. ಮತ್ತು ಯಾರ ಅಕೌಂಟ್ಗೆ ಇದು ಬಂದಿದೆ, ಯಾಕೆಂದರೆ ಬೇರೆ ಬೇರೆ ವಿಂಗ್ಸ್ ಇದೆ, ED IT ಎಲ್ಲ ವಿಂಗ್ಸ್ ಅವರು ಅಬ್ಸರ್ವ್ ಮಾಡ್ತಾರೆ ಮೂವ್ಮೆಂಟ್. ಅಷ್ಟು ಹೆವಿ ಅಮೌಂಟ್ ಟ್ರಾನ್ಸಾಕ್ಷನ್ ಅವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಯಾವುದೂ ಇಲ್ಲ, ಏನು ಕೆಲಸನೇ ಇಲ್ಲ, ಆದರೆ ದುಡ್ಡು ಬರ್ತಾಯಿದೆ. ಸೊ ಅದು ಅವ್ರು ಅಬ್ಸರ್ವ್ ಮಾಡ್ತಾರೆ. ಸೊ ಜನ ಒಂದು ಅಲರ್ಟ್ ಇರಬೇಕು, ಅವ್ರ ಅಕೌಂಟ್ಗೆ ಹೇಗೆ ಬಂತು, ಏನು ಬಂತು, ಅವ್ರು ಏನೋ ಕೆಲಸನೇ ಮಾಡಲಿಲ್ಲ ಆದರೂ ದುಡ್ಡು ಬಂದಿದೆ ಅಂತ. ಸೊ ಜನ ಅದಕ್ಕೆ ತಕ್ಷಣ ತಿಳಿಸ್ಬೇಕು ಪೊಲೀಸ್ಗೆ. ಮ್ಯೂಲ್ ಅಕೌಂಟ್ಸ್ ಬಗ್ಗೆ ಏನಾಗಿದೆ, ತಕ್ಷಣ ನಮಗೆ ಮಾಹಿತಿ ಬಂದರೆ ನಾವು ಹಿಡಿಲಿಕ್ಕೆ ಆಗುತ್ತೆ, ಲೇಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ ಸರ್, ಬೆಂಗಳೂರು ಔಟ್ಸ್ಕಟ್ಸಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಜಾಸ್ತಿ ಆಗಿಬಿಟ್ಟಿದೆ ಸರ್. ಕೆಲವು ಆಫೀಸರ್ಗಳೇ ನೇರವಾಗಿ ಇನ್ವಾಲ್ವ್ಮೆಂಟ್ ಆಗಿ ಗೋಡೆಗಳನ್ನ ಹಾಕ್ಸೋದು, JCBನ ಕರ್ಸೋದು, ಈ ಥರದ್ದು ತಮಗೂ ಸಾಕಷ್ಟು ದೂರುಗಳು ಬಂದಿದ್ದಾವೆ, ಕಂಪ್ಲೇಂಟ್ಸ್ ಎಲ್ಲ ಬಂದಿದೆ. ಸೊ ಅಂಥ ಆಫೀಸರ್ಗಳಿಗೆ ನೀವು ಯಾವ ರೀತಿ ಎಚ್ಚರಿಕೆ ಕೊಡ್ತೀರಾ ಸರ್? ನಾವು ಸ್ಟಾರ್ಟಿಂಗಿಂದನೇ ನಾವು ಕೆಲವು ಡೂಸ್ ಆ್ಯಂಡ್ ಡೋಂಟ್ಸ್ ಇತ್ತು, ಅದರಲ್ಲಿ ಇದರಲ್ಲಿ ಪ್ರಮುಖ ಒಂದು ನಂಬರ್ 1 ಇತ್ತು, ರಿಯಲ್ ಎಸ್ಟೇಟಲ್ಲಿ ಯಾವುದು ಸಿವಿಲ್ ಡಿಸ್ಪ್ಯೂಟಲ್ಲಿ ಸೇರಬಾರ್ದು. ಕೆಲವರು ಕಣ್ಮುಚ್ಚಿ ಅಲ್ಲಿ ಏನೋ ಭಾಗವಹಿಸಿರ್ಬೋದು. ನನ್ನ ಗಮನಕ್ಕೆ ಬಂದರೆ ಅವ್ರ ಮೇಲೆ ಕ್ರಮ ನಾವು ತೊಗೊಂಡಿದ್ದೀವಿ, ಅವ್ರಿಗೆ ಕೂಡ ಗೊತ್ತಿದೆ. ಸೊ ನನ್ನ ಪ್ರಕಾರ ನಾವು ಮಾನಿಟರ್ ಮಾಡ್ತಾಯಿದ್ದೀವಿ, ಅದು ಸಾಕಷ್ಟು ಕಡಿಮೆ ಆಗಿದೆ ಜನಕ್ಕೆ. ಯಾಕೆಂದರೆ ನಮ್ಗೆ ಗೊತ್ತಾಗುತ್ತೆ, ಕೆಲವು ನಮ್ಮದು ಇನ್ಫಾರ್ಮೆಂಟ್ ಸೆಟಪ್ ಇದೆ, ಅಲ್ಲಿ ಗೊತ್ತಾಗುತ್ತೆ. ಪ್ಲಸ್ ನಾವು ಆಲ್ರೆಡಿ ಅವ್ರಿಗೆ ಹೇಳಿದ್ದೀವಿ ಈ ಥರ ಮಾಡಬಾರ್ದು. ನಾನು ಮಾತ್ರ ಅಲ್ಲ, ನಮ್ಮ DG ಸಾಹೇಬರು, HM ಸಾಹೇಬರು ಎಲ್ಲರೂ ಹೇಳಿದ್ದಾರೆ ಅವ್ರಿಗೆ. ಸ್ಟಿಲ್ ಅವರು ಕೇಳಿಲ್ಲ ಅಂದರೆ ಅವ್ರ ಮೇಲೆ ಕ್ರಮ ಆಗ್ತಾಯಿದೆ ಅಂತ ಕೆಲವರು ಬಗ್ಗೆ ಆ್ಯಕ್ಷನ್ ಆಗಿದೆ ಆಲ್ರೆಡಿ. ಸರ್, ಒಬ್ಬ ಪೊಲೀಸ್ ಆಫೀಸರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾನೆ, ಚಾರ್ಜಿಂಗ್ ಮೊಬೈಲ್ ಇಡ್ತಾನೆ. ಆ ಟೈಮಲ್ಲಿ ಆತ ಪ್ರೇಯರ್ ಮಾಡೋದು ಒಂದೇ, ಯಾವುದೇ ಒಂದು ಫೋನ್ ಬರೆದಿದ್ರೆ ಸಾಕು ಅಂತ. ಸೊ ಈ ಪರಿಸ್ಥಿತಿಯಿಂದ ಬೆಂಗಳೂರು ಪೊಲೀಸ್ನ ಹೊರಗಡೆ ತರಕ್ಕೆ ಸಾಧ್ಯನೇ ಇಲ್ಲ ಸರ್. ಕ್ರೈಮ್ ಕಂಟ್ರೋಲ್ ಆದರೆ ಮಾತ್ರ ಆ ಪರಿಸ್ಥಿತಿನ ಹೊರಗಡೆ ಬರೋಕ್ಕೆ. ಯಾಕಂದ್ರೆ ನೀವು ಬೇರೆ ಡಿಪಾರ್ಟ್ಮೆಂಟ್ ನೋಡಿ, ರೆವೆನ್ಯೂ ಡಿಪಾರ್ಟ್ಮೆಂಟ್ ನೋಡಿ, ಸಬ್ ರಿಜಿಸ್ಟರ್ ಡಿಪಾರ್ಟ್ಮೆಂಟ್ ನೋಡಿ, ಯಾರು ಕೂಡ ಆ ರೀತಿ ಮಾಡಲ್ಲ. ಅವ್ರಿಗೆ ಆ ಟೈಮಲ್ಲಿ ಬರೋ ಫೋನ್ ಕಾಲೇ ಬೇರೆ ರೀತಿ ಆಗಿರುತ್ತೆ, ಖುಷಿಯಾಗಂತಹ ಫೋನ್ ನಂಬರ್ ಬಂದಿರ್ತವೆ. ಬಟ್ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಬರುವಂಥ ರಾತ್ರಿ ಚಾರ್ಜಿಂಗ್ ಇಡುವಂಥ ಸಂದರ್ಭ ಬರೋ ಕಾಲೇ ಅಲ್ಲೇನೋ 302 ಆಗಿದೆ, 307 ಆಗಿದೆ, ಅಥವಾ ಮಾಬ್ ಆಗಿದೆ ಅಂತೇಳಿ ಬರುತ್ತೆ. ಅಂದರೆ ಆ ಪರಿಸ್ಥಿತಿ ಕಂಟ್ರೋಲ್ ಆಗೋದೇ ಇಲ್ವಾ ಸರ್ ಅಂತ? ನಿಮ್ಮದೇ ನಿದ್ದೆ ಮಾಡೋದು ಯಾವಾಗ ಬೆಂಗಳೂರು ಪೊಲೀಸರು ಅಂತ? ನನ್ನ ಪ್ರಕಾರ ತುಂಬ ಕಂಟ್ರೋಲ್ ಆಗಿದೆ. ನೀವೇ ಹೇಳಿ, ನಮ್ಮ ಪೊಲೀಸ್ ಆಫೀಸರ್ಸ್ ಕೇಳಿ, ಅಂತ ಯಾವುದು ಫೋನ್ ಬರ್ತಾಯಿಲ್ಲ. ಹೌದಾ? ಅಂತ ಯಾವುದು ಬರ್ತಾಯಿಲ್ಲ. ಬಂದರೆ ಅದು ನಮ್ಮ ಡ್ಯೂಟಿ ಇದೆ. ಮತ್ತು ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಆಫೀಸರ್ಸ್ಗೆ, ಸರ್ಕಾರ ವತಿಯಿಂದ ನಮಗೆ ಎಷ್ಟು ಸೌಲಭ್ಯ ಇದೆ, ಗಾಡಿ ಇದೆ, ಸೆಕ್ಯೂರಿಟಿ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ವೈರ್ಲೆಸ್ ಸಿಸ್ಟಮ್ ಅದೆಲ್ಲ ಇದೆ. ಸೊ ಏನಾದರೂ ಇನ್ಸಿಡೆಂಟ್ ಆದರೆ, ಇಡೀ ಎಷ್ಟು ಲೇಟ್ ಆದರೆ, 2 ಗಂಟೆ ನೈಟು ಆದರೆ ಕೂಡ ತಕ್ಷಣ ನೀವು ಅಲ್ಲಿಗೆ ಹೋಗಿ, ಸ್ಪಾಟಲ್ಲಿ ಹೋಗಿ ಏನು ನಿಜವಾದಾಗಿದೆ ನೀವು ಆ್ಯಕ್ಷನ್ ತೊಗೊಳ್ಳಿ. ಇಲ್ಲಾಂದರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ, ಆಯಿತು ಏನೋ ಗೊತ್ತಾಗಿದೆ ಬೆಳಿಗ್ಗೆ ಹೋಗೋದು. ನಾವು ಅದು ಮಾಡಲಿಕ್ಕೆ ಸಾಧ್ಯನ, ಅಫೋರ್ಡ್ ಮಾಡಲಿಕ್ಕೆ ಆಗಲ್ಲ, ನಾವು ತಕ್ಷಣ ಹೋಗಬೇಕು. ಸೊ ಇದು ನಮ್ಮದು ಈಗಲ್ಲ ಮೊದಲಿಂದ ನಮ್ಮ ಟ್ರೈನಿಂಗ್ ಟೈಮಲ್ಲಿ ನಮಗೆ ಆ ಥರ ಹಿಡ್ಕೊಂಡಿದ್ರೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.